ನಮ್ಮ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ಲೀಸ್ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದ್ರಲ್ಲ, ಅವರು ಲೀಸ್ ಮುಖ್ಯಮಂತ್ರಿನ ಅಥವಾ ಪರ್ಮನೆಂಟ್ ಮುಖ್ಯಮಂತ್ರಿ ಅಂತ ಬಂದ್ರ? ಫಸ್ಟ್ ಮುಖ್ಯಮಂತ್ರಿ ಆದಾಗ 20 ತಿಂಗಳ ಮುಖ್ಯಮಂತ್ರಿ ಅಂತೇಳಿ ಏನು ಧರ್ಮಸಿಂಗ್ ಸರ್ಕಾರವನ್ನು ಬೀಳಿಸಿ ಕುಮಾರಸ್ವಾಮಿಯವರು 20 ತಿಂಗಳಾಗಿತ್ತು ಶಾಸಕರಾಗಿ. 20 ತಿಂಗಳ ಶಾಸಕರಾದ ನಂತರ 20 ತಿಂಗಳಿಗೆ ಸರ್ಕಾರವನ್ನು ಉರುಳಿಸಿ 20 ತಿಂಗಳು BJP ಜೊತೆ ಸೇರಿ ಅಧಿಕಾರ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಅದನ್ನು ಏನಂತ ಕರಿಬೇಕು? ಲೀಸ್ ಸರ್ಕಾರ ಅಂತ ಕರಿಬೇಕಾ? ಬಾಡಿಗೆ ಸರ್ಕಾರ ಅಂತ ಕರಿಬೇಕಾ? ಅಲ್ಪಾವಧಿ ಬಾಡಿಗೆ ಸರ್ಕಾರ ಅಂತ ಕರಿಬೇಕಾ? ಅಲ್ಪಾವಧಿ ಲೀಸ್ ಸರ್ಕಾರ ಅಂತ ಕರಿಬೇಕಾ? ಗೊತ್ತಿಲ್ಲ. ಏನು ಬೇಕಾದರೂ ಮಾತಾಡ್ತಾರ್ರಿ. ಇವತ್ತು ನಾವು ಸಿದ್ದರಾಮಯ್ಯನವ್ರನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ, ಆದರೆ ಸುದೀರ್ಘವಾದಂತಹ ಆಡಳಿತ ನಡೆಸಿ ದಾಖಲೆಯನ್ನು ನಿರ್ಮಿಸಿರುವಂತಹ ಸಿದ್ದರಾಮಯ್ಯನವರ ಬಗ್ಗೆ ಅವತ್ತಿನ ದಿವಸ ಅವರು ಎಲ್ಲರೂ ಶ್ಲಾಘಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಪ್ರಧಾನಮಂತ್ರಿಯಾಗಿ ದೇವೇಗೌಡರ ದೇಶದಲ್ಲಿ ಅಧಿಕಾರ ಚುಕ್ಕಾಣಿ ಹಿಡಿದಾಗ ಎಲ್ಲ ಕನ್ನಡಿಗರು ಶ್ಲಾಘಿಸಿದ್ರು, ಸ್ವಾಗತ ಮಾಡಿದರು, ಅಭಿನಂದನೆ ಸಲ್ಲಿಸಿದ್ರು. ಅದೇ ರೀತಿ ಕರ್ನಾಟಕದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ನಿರಂತರವಾಗಿ ದೇವರಾಜ ಅರಸು ಅವರ ದಾಖಲೆಯನ್ನು ಮುರಿತಾರೆ ಅಂತಂದಾಗ ಸಾಧ್ಯವಾದರೆ ಅಭಿನಂದಿಸಬೇಕು, ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ತಾನು 2 ಬಾರಿ ಲೀಸ್ನ ಮುಖ್ಯಮಂತ್ರಿ ಆಗಿದ್ದಂಥದ್ದು. 2018ರಲ್ಲೂ ಸಹ ಮುಖ್ಯಮಂತ್ರಿಯಾಗಿ ಎಷ್ಟು ತಿಂಗಳಿದ್ರು? 11 ತಿಂಗಳಿದ್ರು. 11 ತಿಂಗಳು ಅಂದರೆ ಏನು? ಬಾಡಿಗೆ ಕರಾರಿನ ಪ್ರಕಾರ 11 ತಿಂಗಳು ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಈ 11 ತಿಂಗಳ ಮುಖ್ಯಮಂತ್ರಿಯನ್ನು ಏನಂತ ಕರಿಬೇಕು? ನೀವು ಚರ್ಚೆ ಮಾಡಿ. ರಾಜಕೀಯದಲ್ಲಿ ನೀವು ಯಾವತ್ತಿಗೂ ಸಹ ಇನ್ಕ್ಲೂಡಿಂಗ್ JDS, BJP, ಕಾಂಗ್ರೆಸ್ಸು, ನೀವು ಎಲ್ಲ ಪಕ್ಷಗಳನ್ನು ಸಹ ನಿಮ್ಗೆ ಯಾರಿಗೂ ಸಹ ಜನರ ಹಿತ ಬೇಕಾಗಿಲ್ಲ. ಜನರಿಗೆ ಅನುಕೂಲ ಮಾಡಿಕೊಡುವಂತಹ ಯಾವ ವಿಚಾರಗಳು ನಿಮಗೆ ಬೇಕಾಗಿಲ್ಲ. ಬರೀ ಏನಪ್ಪ ಅಂದರೆ ಅವರ ಮೇಲೆ ನೀವು ಹೇಳ್ತೀರಿ, ನಿಮ್ಮ ಮೇಲೆ ಅವ್ರು ಹೇಳ್ತಾರೆ, ಇವ್ರ ಮೇಲೆ ಅವ್ರು ಹೇಳ್ತಾರೆ, ನಿಮಗೆ ಅಧಿಕಾರ ಬೇಕು, 2028ಕ್ಕೆ ನಾವೇ ಬರ್ತೀವಿ ಅಂತೇಳಿ ಈಗ ಕೊಚ್ಕೊಳ್ತಾ ಇದ್ದಾರೆ. 2018ವರೆಗೂ 5 ವರ್ಷ ನಾನು ಮಾಡಿದೆ ಅಂತಾರೆ. 2023ರಲ್ಲಿ ಅಧಿಕಾರಕ್ಕೆ ಬಂದೆ ಅಂತ ಹೇಳ್ತಾರೆ. ಇವರು ಬರೀ ಅಧಿಕಾರ ಕುರ್ಚಿಗೋಸ್ಕರ ಮಾತನಾಡ್ತಾ ಇದ್ದಾರೆ ಹೊರತು ಈ ಜನಗಳಿಗೋಸ್ಕರವಾಗಿ, ಈ ರಾಜ್ಯಕ್ಕೋಸ್ಕರವಾಗಿ ಏನಾದರೂ ಮಾಡಿದಾರ ಅಂತಂದರೆ 100% ಇವರೇನು ಮಾಡೇ ಇಲ್ಲ, ಮಾಡೋದು ಇಲ್ಲ. ಇವತ್ತು ಭ್ರಷ್ಟಾಚಾರ ಯಾವ ಹಂತಕ್ಕೆ ಹೋಗಿದೆ ಅದರ ಬಗ್ಗೆ ಯಾವ ರಾಜಕಾರಣಿನೂ ಮಾತಾಡೋದಿಲ್ಲ. ಇದೇ ಕುಮಾರಸ್ವಾಮಿಯವರು JDS ಪಕ್ಷ ಇವತ್ತು 19 ಸ್ಥಾನಕ್ಕೆ ಬಂದು ಕೂತಿದೆ. 19 ಸ್ಥಾನಕ್ಕೆ ಬಂದು ಕೂತಿದ್ರು ಸಹ BJP ಜೊತೆ ಮೈತ್ರಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಿಲ್ಲ. ಅದರಲ್ಲಿ ಮೊನ್ನೆ ಯಾವುದೋ ಟ್ಯಾಕ್ಸಿ ಸಿನಿಮಾ ಬಂತು ಅಂತೇಳಿ ಅದನ್ನು ಒಂದು ಮಿಕ್ಸ್ ಮಾಡಿ ಒಂದು ಬಿಡುವಂಥದ್ದು, ನಾನು ಮತ್ತೆ ರಾಜ್ಯಕ್ಕೆ ಬರ್ತೀನಿ ಅನ್ನೋ ವಿಚಾರಗಳು, ಇವೆಲ್ಲವೂ ಸಹ ಒಂಥರ ಕಾಮಿಡಿ ಅನಿಸುತ್ತೆ. ನಮಗೆ ಕಾಮಿಡಿ ಅನಿಸುತ್ತೆ. ಸ್ವಶಕ್ತಿ ಇಲ್ಲ. ಇಡೀ ಕರ್ನಾಟಕದಲ್ಲಿ ಒಂದು ಪ್ರಾದೇಶಿಕ ಪಕ್ಷವಾಗಿ JDS ಪ್ರಬಲವಾಗಿ ಬೆಳಿಬೋದಾಗಿತ್ತು. ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ, ಪಶ್ಚಿಮ ಬಂಗಾಳ, RJD ಮತ್ತು ಯಾವುದೋ JDU ಈ ರೀತಿ ಪಕ್ಷಗಳ ರೀತಿಯಲ್ಲಿ ಬೆಳೆಯಬಹುದಾಗಿತ್ತು. ಇದು ಯಾವುದನ್ನು ಮಾಡದೆ ರಾಷ್ಟ್ರೀಯ ಪಕ್ಷದ ನೆರಳಿನಲ್ಲಿರುವಂತಹ ಕುಮಾರಸ್ವಾಮಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರು ಲೀಸಲ್ಲಿದ್ದಾರೆ ಅಂತ. ಲೀಸಲ್ಲಿ ಅಂದರೆ ಸುದೀರ್ಘವಾದ ಲೀಸು ಅಂತ ತಿಳ್ಕೊಳ್ಬೋದು. ಕುಮಾರಸ್ವಾಮಿ ಎಷ್ಟು ತಿಂಗಳು ಲೀಸಲ್ಲಿದ್ದರು ಪ್ರಶ್ನೆ ಮಾಡಬೇಕಲ್ಲ. ಒಟ್ಟಿನಲ್ಲಿ ಏನಪ್ಪ ಈ ರಾಜಕಾರಣಿಗಳ ರಾಜಕೀಯ ಪಕ್ಷಗಳ ಕತೆ ಏನಪ್ಪ ಅಂತಂದರೆ ಈ ಜನರನ್ನು ಮೂರ್ಖರನ್ನಾಗಿ ಮಾಡುವಂತಹ ಕೆಲಸ. ಜನರನ್ನು ಮೂರ್ಖರನ್ನಾಗಿ ಮಾಡಬೇಕು ಅಂದರೆ ಏನು ಮಾಡಬೇಕು? ಈಗಾಗಲೇ 24x7 ನಮ್ಮ ಜನಗಳು, ಭಾರತ ದೇಶದಲ್ಲಿರುವಂಥ 145 ಕೋಟಿ ಜನಸಂಖ್ಯೆಗಳಿಗೆ ಅವ್ರಿಗೆ ಗೊತ್ತಿರೋದು ಒಂದೇ, ರಾಜಕೀಯ. ರಾಜಕೀಯ ಅಂತಂದರೆ 2 ಕಿವಿನೂ ನೆಟ್ಟಗಾಗುತ್ತೆ, 2 ಕಣ್ಣುಗಳು ಚುರುಕಾಗುತ್ತೆ, ಬಾಯಿ ಚುರುಕಾಗುತ್ತೆ. ಅದು ಬಿಟ್ಟರೆ ಬೇರೆ ಯಾವ ವಿಚಾರಗಳು ಸಹ ಅವ್ರಿಗೆ ಬರೋದಿಲ್ಲ ಅಂಥೇಳಿ ಎಲ್ಲ ರಾಜಕಾರಣಿಗಳಿಗೂ ಗೊತ್ತಿದೆ. ಅದಕ್ಕೋಸ್ಕರವಾಗಿ ಅವರು ಈ ರೀತಿಯಾದಂತಹ ಗೇಮ್ ಆಡ್ತಾರೆ. ಹಿಂದೆ ಕುಮಾರಸ್ವಾಮಿ ಅವರ ಸರ್ಕಾರ ಬಂದಾಗ DK ಶಿವಕುಮಾರ್ ಅವರು ಕುಮಾರಸ್ವಾಮಿ ಅವರ ಕೈ ಹಿಡ್ಕೊಂಡೋಗಿ ಅವರನ್ನು ಕುರ್ಚಿನಲ್ಲಿ ಕೂರಿಸಿರುವಂಥದ್ದು, ಮುಖ್ಯಮಂತ್ರಿ ಮಾಡಿರುವಂಥದ್ದು. ಆಪರೇಷನ್ ಕಮಲ ಆದಾಗ ಮಳೆಯಲ್ಲಿ ನಿಂತ್ಕೊಂಡು DK ಶಿವಕುಮಾರ್ ಅವರು ಶಾಸಕರನ್ನು ಕರ್ಕೊಂಡು ಬರೋಕ್ಕೆ ಹೋಗಿರುವಂಥದ್ದು, ಇವೆಲ್ಲವೂ ಸಹ ಹೋಯಿತು. ಈಗ DK ಶಿವಕುಮಾರ್ ಬಗ್ಗೆ ಆರೋಪ ಮಾಡೋದು, ಅವ್ರ ಬಗ್ಗೆ ಆರೋಪ ಮಾಡೋದು, ಇದೇ ಕದನ ನಡೀತಾ ಇದೆ.
ಇದೆಲ್ಲ ಏನಪ್ಪ ಅಂದರೆ ಜನರನ್ನು ಮೂರ್ಖರನ್ನಾಗಿ ಮಾಡುವಂಥದ್ದು. ಸಿದ್ದರಾಮಯ್ಯನವರು ಸುದೀರ್ಘ ಆಡಳಿತ ಮಾಡಿದಾರಾ? ಮಾಡಿದರೆ ಅಭಿನಂದನೆ ಸಲ್ಲಿಸಿ, ಇಲ್ವಾ ಆರಾಮಾಗಿ ಇದ್ದು ಬಿಡಿ. ಯಾರೋ ಒಬ್ಬರು ಸಾಧನೆ ಮಾಡ್ತಾರೆ ಅಂತಂದಾಗ ಹಂಗಾರೆ HD ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿ ಆದ್ರಲ್ಲ, ಅವರನ್ನು ಲೀಸ್ ಪ್ರಧಾನಮಂತ್ರಿ ಅಂತ ಕರಿಬೇಕಾ? ಅವರನ್ನು ಲೀಸ್ ಪ್ರಧಾನಮಂತ್ರಿ ಅಂತ ಕರಿಬೇಕಾ? ನಾವು ಮಾತಾಡಬೇಕು. ನಾವು ಏನು ಮಾತಾಡ್ತಾ ಇದ್ದೀವಿ, ನಮ್ಮ ಹಿನ್ನೆಲೆ ಏನು, ಹಿಂದೆ ನಾವು ಏನಾಗಿದ್ವಿ, ನಾವು ಮಾತಾಡ್ತಾರ ಸರಿ ಇದೆಯಾ, ಎಲ್ಲದರ ಬಗ್ಗೆ ವಿಚಾರ ಮಾಡಿ ಮಾತಾಡಬೇಕಲ್ಲ. ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಒಂದು ರಾಜ್ಯದಲ್ಲಿ ದಾಖಲೆ ಮಾಡಿದ್ದಾರೆ ಅಂತಂದಾಗ ಅದನ್ನು ಶ್ಲಾಘಿಸಿ. ಅವರ ಆಡಳಿತವನ್ನು ಟೀಕೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ಅವರ ಆಡಳಿತವನ್ನು ಟೀಕೆ ಮಾಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ಎಷ್ಟು ಆರೋಪಗಳನ್ನು ಮಾಡಿದ್ರು, ಇದೇ ಪೆನ್ ಡ್ರೈವ್ ಇದೆ ಅಂತೇಳಿ ತೋರಿಸಿ ಯಾವ ಪೆನ್ ಡ್ರೈವನ್ನು ಹೊರಗಡೆ ತಗೊಂಡು ಬಂದರು ಇವರು? ಯಾವ ಪೆನ್ ಡ್ರೈವು ತರಲಿಲ್ಲ. ಇದನ್ನು ಜನರಿಗೆ ಶಾರ್ಟ್ ಮೆಮೊರಿ ಮರೆತು ಬಿಡ್ತಾರೆ. ಮಾಧ್ಯಮಗಳು ಎಚ್ಚರಿಸಬೇಕಾದಂತಹ ಮಾಧ್ಯಮಗಳು ಮಾರಿಕೊಂಡಾಗೋಗಿದೆ. ಈ ಪ್ರಜೆಗಳಿಗೆ ನಾವೇನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ರಾಜಕಾರಣಿಗಳ ಹಿಂದೆ ನಾವು ಒಂಥರ ಅವರ ಹಿಂದ್ಗಡೆ ಹೋಗ್ತಾರಲ್ಲ, ಅದಕ್ಕೆ ಜೈಕಾರ ಹಾಕ್ಕೊಂಡು ಅವರಿಗೆ ಹುಜೂರ್ ಅಂದ್ಕೊಂಡು ಟೈಮನ್ನು ವೇಸ್ಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ತಿಳ್ಕೊಂಡೆ ಇವರಿಗೆ ಆಟ ಆಡ್ತಾ ಇರುವಂಥದ್ದು. ಅಲ್ಲಿಗೆ ಕುಮಾರಸ್ವಾಮಿಯವರು 11 ತಿಂಗಳು ಒಂದು ಸಾರಿ ಲೀಸಿನ ಮುಖ್ಯಮಂತ್ರಿ ಆಗಿದ್ದರು, 20 ತಿಂಗಳು ಲೀಸಿನ ಮುಖ್ಯಮಂತ್ರಿ ಆಗಿದ್ದರು. ಅವರ ತಂದೆ ದೇವೇಗೌಡರು 11 ತಿಂಗಳು ಪ್ರಧಾನಮಂತ್ರಿ ಆಗಿದ್ದರು ಅಂತ ತಿಳ್ಕೊಳ್ಬೋದಾ? ಇದು ವಾಸ್ತವ ಸತ್ಯ. ನಾವು ಎಲ್ಲ ವಿಚಾರಗಳನ್ನು ಸಹ ಅವಲೋಕನ ಮಾಡಿಕೊಳ್ಬೇಕು. ಸ್ವಂತ ಶಕ್ತಿಯ ಮೇಲೆ ಅಧಿಕಾರ ಹಿಡಿಬೇಕಾದಂತಹ ಕುಮಾರಸ್ವಾಮಿಯವರು JDS ಪಕ್ಷ JDS ಆದಾಗ ಅದರ ಅಧ್ಯಕ್ಷರಾಗಿದ್ದಂಥ ಸಿದ್ದರಾಮಯ್ಯನವರು ಅವರು 58 ಸ್ಥಾನಗಳನ್ನು ಗಳಿಸಿಕೊಟ್ಟಿದ್ದನ್ನು ಬಿಟ್ಟರೆ ಇವತ್ತಿನವರೆಗೂ JDS ಪಕ್ಷ 59 ಗಳಿಸ್ಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. 59 ಗಳಿಸ್ಲಿಕ್ಕೆ ಅವ್ರ ಕೈಲಿ ಆಗಲಿಲ್ಲ. ಆದರೂ ಸಹ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. JDS ಪಕ್ಷವನ್ನು ಮತ್ತೊಮ್ಮೆ ನಾವು ಕಟ್ತೀವಿ ಅಂತ ಇದ್ದಾರೆ. ಚಿಹ್ನೆಯನ್ನು ಬದಲಾಯಿಸ್ತೀನಿ ಅಂತಾರೆ. ಒಳ್ಳೆಯ ವಿಚಾರ. ಸ್ವತಂತ್ರವಾಗಿ ಕಟ್ಟಬೇಕು. ನಾವು ಸ್ವತಂತ್ರವಾಗಿ ಆಡಳಿತಕ್ಕೆ ಬರ್ತೀನಿ ಅಂತೇಳಿ ಜನರಿಗೆ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ. BJP ಜೊತೆ ಮೈತ್ರಿ ಅಂತಾರೆ, ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರ್ತಾರೆ ಅಂತಾರೆ. ಈ ಜನ ಅದನ್ನು ನೋಡಿ ಜೋರಾಗಿ ಚಪ್ಪಾಳೆ ತಟ್ತಾರೆ. ಇದು ಲೀಸಿನ ಕತೆ ಬಂದಾಗ ಮಾತನಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯ ಆಡಳಿತಕ್ಕೆ ಬಂದರು, ಅವರು ಹಂತವಾಗಿ ಮೇಲಕ್ಕೇರಿದ್ರು, ಅವರು ಮುಖ್ಯಮಂತ್ರಿ ಆದರು. ಈ ರಾಜಕೀಯ ಚದುರಂಗದ ಆಟದಲ್ಲಿ ತನ್ನ ಕಾಯನನ್ನು ತಾನು ನಡೆಸಿ ಅವರ ಪಟ್ಟದಲ್ಲಿ ಕೂತ್ಕೊಂಡು ಇವತ್ತಿಗೂ ರಾಜರ ರೀತಿಯಲ್ಲಿ ಅಧಿಕಾರ ಮಾಡ್ತಾ ಇದ್ದಾರೆ. ಅದು ಅವರ ಚಾಣಕ್ಷತನ, ರಾಜಕೀಯ ನಡೆಯ ಚಾಣಕ್ಷತನ. ಅದನ್ನು ಯಾತಕ್ಕೋಸ್ಕರವಾಗಿ ಲೀಸು ಅಂತ ಹೇಳ್ತೀರಿ. 2 ಬಾರಿ ನೀವು ಮುಖ್ಯಮಂತ್ರಿಯಾಗಿ ಲೀಸಲ್ಲಿದ್ದಿರಿ, ನಿಮ್ಮ ತಂದೆಯವರು ಲೀಸಲ್ಲಿದ್ದೀರಿ ಅಂತೇಳಿ ನಾವು ತಿಳ್ಕೊಳ್ಬೇಕಾಗುತ್ತಾ? ಅಂದರೆ ಪ್ರಜೆಗಳು ತಿಳ್ಕೊಳ್ಬೇಕಾಗುತ್ತಾ? ಇದು ನಮ್ಮ ಕರ್ನಾಟಕದ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಇಂತಹ ಬೆಳವಣಿಗೆಗಳನ್ನು ನೋಡಿದಾಗ ನಮ್ಗೆ ಅನ್ಸೋದೇನಂತಂದರೆ, ಜನರು ಎಷ್ಟು ಮೂರ್ಖರಲ್ವಾ, ಜನರನ್ನು ಎಷ್ಟು ಚೆನ್ನಾಗಿ ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರಲ್ವಾ, ಇದನ್ನು ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್